ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ 1 ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 12ನೇ ವಚನ. ಬಲ ಪರಾಕ್ರಮಗಳು ನಿನ್ನ ಕೈಯಲ್ಲಿರುತ್ತವೆ, ಎಲ್ಲಾ ದೊಡ್ಡಸ್ತಿಕೆಗೂ ಶಕ್ತಿಗೂ ನೀನೇ ಮೂಲನು. ಪ್ರಿಯವಾದವರೇ, ಅಹಷ್ವೇರೋಷ್ ರಾಜನ ಕಾಲದಲ್ಲಿ ಹಾಮಾನನೆಂಬುವವನನ್ನು ರಾಜನು ಮೇಲಕ್ಕೇರಿಸಿ ತನ್ನ ಬಳಿಯಲ್ಲಿದ್ದ ಎಲ್ಲಾ ಸರದಾರರಿಗಿಂತ ಉನ್ನತ ಪದವಿಯಲ್ಲಿ ಅವನನ್ನು ಇಟ್ಟನು. ಆದುದರಿಂದ ರಾಜನ ಅರಮನೆಯಲ್ಲಿರುವ ಸೇವಕರೆಲ್ಲರೂ ಹಾಮಾನನಿಗೆ ತಲೆಬಾಗಿ ನಮಸ್ಕರಿಸುತ್ತಿದ್ದರು. ಆದರೆ ಮೊರ್ದೆಕೈ ಎಂಬ ಯೆಹೂದ್ಯನು ಅವನಿಗೆ ತಲೆಬಾಗಲೂ ಇಲ್ಲ, ನಮಸ್ಕರಿಸಲೂ ಇಲ್ಲ. ಇದರಿಂದ ಕೋಪಗೊಂಡ ಹಾಮಾನನು ಮೊರ್ದೆಕೈಯನ್ನು ಕೊಲ್ಲಲು ಗಲ್ಲಿನ ಕಂಬವನ್ನು ಸಿದ್ಧಪಡಿಸಿದನು. ಆ ರಾತ್ರಿ ರಾಜನಿಗೆ ನಿದ್ರೆ ಬರಲಿಲ್ಲ. ಆದದ್ದರಿಂದ ಇತಿಹಾಸದ ಗ್ರಂಥವನ್ನು ತರಲು ಹೇಳಿದನು. ಅದನ್ನು ಓದಿದಾಗ ರಾಜನಿಗೆ ಕೇಡು ಮಾಡಲು ಯತ್ನಿಸಿದ ಬೇರೆ ಅಧಿಕಾರಿಗಳನ್ನು ಮೊರ್ದೆಕೈ ತಿಳಿಸಿದ್ದು ನೆನಪಾಯಿತು. ಇದಕ್ಕಾಗಿ ಮೊರ್ದೆಕೈಗೆ ಏನಾದರೂ ಘನತೆಯಾಗಲಿ ಅಥವಾ ಸನ್ಮಾನವಾಗಲಿ ಮಾಡಲಾಗಿದೆಯೇ ಎಂದು ರಾಜನು ಕೇಳಿ ತಕ್ಷಣವೇ ಅವನನ್ನು ಘನಪಡಿಸಲು ಬಯಸಿದನು. ಕೂಡಲೇ ಅರಮನೆಯ ಬಾಗಿಲಲ್ಲಿ ಕಾವಲಲ್ಲಿದ್ದ ಮೊರ್ದೆಕೈಯನ್ನು ಕರೆದು ರಾಜನು ಉಡುವಂತ ರಾಜ ವಸ್ತ್ರವನ್ನು, ರಾಜನು ಸವಾರಿ ಮಾಡುವಂತ ಕುದುರೆಯನ್ನು ಹಾಗೂ ರಾಜನ ಕಿರೀಟವನ್ನು ತಂದು ಅವನನ್ನು ಅಲಂಕರಿಸಿ ಕುದುರೆಯ ಮೇಲೆ ಕುಳ್ಳರಿಸಿ ಪಟ್ಟಣದ ಬೀದಿಯಲ್ಲಿ ಮೆರವಣಿಗೆ ಮಾಡಿಸಲಾಯಿತು. ರಾಜನು ಯಾರನ್ನು ಘನಪಡಿಸಲು ಬಯಸುತ್ತಾನೋ ಅವನಿಗೆ ಹೀಗೆಯೇ ಮಾಡಲಾಗುವುದು ಎಂದು ಸಾರುವಂತೆ ಮಾಡಿ ಕರ್ತನು ಅವನನ್ನು ಘನಪಡಿಸಲಿಲ್ಲವೇ? ಅದೇ ದೇವರು ನಿನ್ನೆಯೂ ಇಂದು ಎಂದೆಂದಿಗೂ ಬದಲಾಗದವನು. ಮೊರ್ದೆಕೈಗಾಗಿ ಸಿದ್ಧಪಡಿಸಲಾಗಿದ್ದ ಒಂದು ಗಲ್ಲಿನ ಕಂಬದಲ್ಲಿ ತನ್ನ ಶತ್ರುವನ್ನು ಅಥವಾ ಹಾಮಾನನನ್ನು ನೇತು ಹಾಕಿ ಮೊರ್ದೆಕೈಯನ್ನು ಆಪತ್ತಿನಿಂದ ಬಿಡಿಸಿದನು. ಬಾಗಿಲು ಕಾಯುವಂತ ಒಂದು ಕಾವಲುಗಾರನು ಮೇದ್ಯ ಪಾರಸಿಕ ರಾಜರ ಇತಿಹಾಸದ ಪುಸ್ತಕದಲ್ಲಿ ಜಾಗ ಪಡೆಯುವಂಥದ್ದು ಅನ್ನುವಂಥದ್ದು ಬಹಳ ವಿಶೇಷಕರವಾಗಿರುವಂಥ ಒಂದು ಸಂಗತಿಯಾಗಿದೆ. ದೇವರು ಅವನನ್ನು ಉನ್ನತಕ್ಕೇರಿಸಿದನು. ವೇದದಲ್ಲಿ ಕರ್ತನಿಂದ ಆಶೀರ್ವದಿಸಲ್ಪಟ್ಟ ಯಾರೊಬ್ಬರು ಕೂಡ ನಾಚಿಕೆ ಪಟ್ಟು ಹೋಗಲೇ ಇಲ್ಲ. ಅದೇ ಕರ್ತನು ನಿಮ್ಮನ್ನು ಎತ್ತರಕ್ಕೇರಿಸಲು ಆತನು ಖಂಡಿತವಾಗಲು ಬಯಸುತ್ತಿದ್ದಾನೆ. ಆತನು ನಿಮ್ಮನ್ನು ಉನ್ನತಕ್ಕೆ ಖಂಡಿತವಾಗಲು ಏರಿಸುವವನಾಗಿದ್ದಾನೆ. ಹಾಗಾಗಿ ದೇವರ ಮೇಲೆ ನಂಬಿಕೆ ಇಟ್ಟು ನನ್ನ ದೇವರು ನನ್ನ ಶತ್ರುಗಳ ಮುಂದೆ ನನ್ನ ತಲೆಯನ್ನು ಮೇಲಕ್ಕೆತ್ತುತ್ತಾನೆ ಎಂಬುವಂಥ ಒಂದು ನಂಬಿಕೆಯೊಡನೆ ಸಂತೋಷವಾಗಿರಿ. ಆ ದೇವರು ನಿಮಗೆ ಒಳ್ಳೆಯದನ್ನು ಮಾಡುವವನಾಗಿದ್ದಾನೆ. ಹಾಗಾಗುವಂತೆ ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.